ಆಪತ್ತು ಬರಗಳಿರೋ ಶಂಖ ನನ್ನ ಮಗ ಸುಚೇಂದ್ರನ ದೂರ ಮಾಡಿಬಿಡುತ್ತೆ ಅನ್ನಿಸ್ತಿದೆ ಭೂಪಾಲು. ಶಂಖದ ಬಗ್ಗೆ ವಿವರ ಗೊತ್ತಾದ್ರೆ ಸುಚೇಂದ್ರನನ್ನ ನೋಡೋ ರೀತಿನೇ ಬದಲಾಗ್ಬಿಡ್ಬಹುದು. ನಾಳೆ ಶಂಖ ಮುಖ್ಯನೋ ಮಗ ಮುಖ್ಯನೋ ಅನ್ನೋ ಪ್ರಶ್ನೆ ಎದ್ದು ನಿಂತ್ರೆ ಅಪ್ಪಾಜಿ. ಸುಚೇಂದ್ರ, ಶಾರದಾಪುರದಲ್ಲಿರೋ ನಮ್ಮ ಡಿಪೋದಲ್ಲಿ ಕೆಲವು ಸಮಸ್ಯೆಗಳು ಶುರುವಾಗ್ಬಿಟ್ಟಿದೆ. ನೀನು ಹೋಗಿ ಅಲ್ಲೊಂದು 2-3 ದಿನ ಇದ್ದು ಸಮಸ್ಯೆಗಳನ್ನ ಬಗೆಹರಿಸಿ ಬರ್ತೀಯಾ? ವ್ಯವಹಾರದಲ್ಲಿ ನಾ ಸ್ವಲ್ಪ ವೀಕು ಅಂತ ನಿಮಗೂ ಗೊತ್ತು. ದೊಡ್ಡ ಜವಾಬ್ದಾರಿ, ಒಂದು ಹೋಗಿ ಇನ್ನೊಂದು ಆಗೋದ್ರೆ ಭೂಪಾಲುನೇ ಕಳಿಸಿ. 2-3 ದಿವಸದಿಂದ ಮನೇಲೇ ಇದ್ದಾನಲ್ಲ. ನೀನು ವ್ಯವಹಾರ ಕಲಿಯೋದು ಯಾವಾಗ? ಈಗೇನು ನನ್ನ ಮಾತಿಗೆ ಬೆಲೆ ಕೊಡ್ತೀಯೋ? ಪ್ರಾಣನೇ ಕೊಡ್ತೀನಿ ಬಿಡಿ. ಹೋಗ್ತೀನಿ ಶಾರದಾಪುರಕ್ಕೆ. ಸದಾನಂದ, ನಂಗೊಂದು ಸಹಾಯ ಮಾಡ್ತೀಯಾ? ನಾಳೆ 1 ದಿವಸ ನನ್ನ ಪಾರಿವಾಳ ಆಗ್ತೀಯಾ? ನಿನ್ ಕೈಯಲ್ಲಿ ಒಂದು ಪತ್ರ ಕೊಡ್ತೀನಿ. ಮತ್ತೆ ಯಾವ ಹಕ್ಕಿಗೆ ಹಣ್ಣಿಟ್ಟಿದ್ದೀರಿ? ಬೇರೆ ಹುಡುಗಿಗೆ ಮನ್ಸಲ್ಲಿ ಜಾಗ ಇಲ್ಲ ಕಣ. ದೇವಿಗೆ ಪತ್ರ ಬರೆದಿದ್ದೀನಿ. ಹೇ ಹೇ ತಲೆ ಕೆಟ್ಟಿದ್ಯೋನ ನಿನ್ಗೆ? ಈ ಪತ್ರ ಬರೆಯೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೋ? 2 ಹಗಲು 2 ರಾತ್ರಿ ತಗೊಂಡು ಬರ್ದಿದ್ದೀನಿ. ಕೊಡಕ್ಕಾಗಲ್ಲ ಅಂದಿದ್ರೆ ಕೊಡಕ್ಕಾಗಲ್ಲ ಅಂತ ಹೇಳ್ಬೇಕಾಗಿತ್ತು. ದೊಡ್ಡಪ್ಪ ಅಂದ್ರೆ ದೇವ್ರು, ದೊಡ್ಡಮ್ಮ ಅಂದ್ರೆ ತಾಯಿಗಿಂತ ಹೆಚ್ಚು, ದೇವಿ ಅಂದ್ರೆ ಪ್ರೀತಿ, ವಿವೇಕಾನಂದರು ಆದರ್ಶ ಅಂತಿದ್ದವ್ ನೀನೆ ಇವ್ರಿಗೆಲ್ಲ ಉಲ್ಟಾ ಹೊಡೆದಿದ್ಯಾ ಅಂದ್ಮೇಲೆ ದೇವಿ ಮೋಸ್ಕಾರ್ತಿ ಅನ್ನೋದಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಅರ್ಥ ಆಯ್ತಾ? ಮತ್ತಿನ್ನೇನು, ಸತ್ಯವಾನ್ ಸಾವಿತ್ರಿ ಅಂತ ಹೇಳ್ಬೇಕಾ? ಏಯ್, ನೀನ್ ಹೇಳಿ ಅವಳು ಸತ್ಯವಾನ್ ಸಾವಿತ್ರಿ ಆಗ್ಬೇಕಾಗಿಲ್ಲ ಕಣೋ. ಪ್ರಪಂಚದಲ್ಲಿ ಯಾವನೋ ಒಬ್ಬ ದೇವ್ರ ಮೇಲೆ ಹೂವಿಡ್ಲಿಲ್ಲ ಅಂದ್ರೆ ಏನಾಯ್ತು? ಕೋಟಿ ಜನ ಇಟ್ಟಿರ್ತಾರೆ. ನೀನ್ ಡೋಂಗಿ ಅನ್ನಿಸ್ತಿದೆ ನನಗೆ. ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲ ನನಗೆ ನಾನೇ ಡೋಂಗಿ ಅಂತ. ನಿಮ್ಮ ತಂದೆ ನನ್ನ ಕೆಲಸ, ನನ್ನ ಮನೆ ಕಿತ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ನಮ್ಮ ದೊಡ್ಡಪ್ಪನ ವಿರುದ್ಧ ತಿರುಗಿ ಬಿದ್ದಿದ್ದೆ. ಆಗ ನಿಮ್ಗೆ ಅನ್ಯಾಯ ಆಯಿತು. ನಿಮ್ಗೆ ಅನ್ಯಾಯ ಅವಮಾನ ಆಗಿತ್ತು ಅಂತ ನಾನು ಭಾವಿಸಿದ್ದು ಇವತ್ತಿಗೆ ಅದು ಡೋಂಗಿ. ಮನ್ಸಿಗೆ ತುಂಬ ಹಚ್ಕೊಂಡವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಕೋಪ ಬಂದ್ಬಿಡುತ್ತೆ ಕಣ. ಕೋಪದಲ್ಲಿ ಏನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡು. ಇನ್ನೊಂದು ಪತ್ರ ಬರ್ತ್ಕೊಡಿ, ದೇವಿ ಕೊಡ್ತೀನಿ. ಥ್ಯಾಂಕ್ ಯು ಕಣ. ಕೆಲವರು ಆಸ್ತಿ ಮಾಡಿಟ್ಟು ಏನಾದ್ರೂ ಕೊರಗಿಟ್ಟು ಹೋಗ್ತಾರೆ. ಇನ್ ಕೆಲವರು ಕೊರಗಿಡದೆ ನೆಮ್ಮದಿ ಕೊಟ್ಟು ಹೋಗ್ತಾರೆ. ಈಗ ನೋಡು, ನಾನು ಹೋದ್ರೂ ಅವ್ರ ಬದುಕಿಗೆ ತೊಂದರೆ ಇಲ್ಲ. ನೀರಾವರಿ ಜಮೀನಿದೆ, ಬ್ಯಾಂಕ್ನಲ್ಲಿ ದುಡ್ಡಿದೆ. ನೀವು ಹೋದ್ಮೇಲಿನ ಮಾತು ಬಿಡಿ. ಈಗ ಅವ್ರ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇದೆಯಾ ಕೇಳಿ. ಯಾಕಿಲ್ಲ, ಎಲ್ಲವೂ ಇದೆ, ನೆಮ್ಮದಿಯಾಗಿದ್ದಾರೆ. ಎಲ್ಲ ಇದೆ, ಆದ್ರೆ ದಿನಕ್ಕೆ 50 ಸಲ ದೇವ್ರ ಮನೆ ಮುಂದೆ ನಿಂತು ಕಣ್ಣೀರ್ ಹಾಕ್ತಾರೆ. ನಿಮ್ ಮಗಳು ಹೆಂಡತಿ ದೇವ್ರ ಮನೆ ಬಾಗಿಲು ತೆಗ್ದಿದ್ದಾಗ ಅಲ್ಲಿ ನಿಂತು ನಗ್ತಾ ಇದ್ರು ಅಲ್ವಾ? ಅಮ್ಮನವ್ರು ಇಲ್ಲ, ಅದಕ್ಕೆ ದೇವ್ರ ಮನೆ ಬಾಗಿಲು. ಬದುಕಿನ ಸಾರ್ಥಕತೆ ಇರೋದೇ ನಾವು ಬದುಕಿರೋ ಅಷ್ಟು ದಿನ ನಮ್ ಜೊತೆಗಿರೋರ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅನ್ನೋದ್ರ ಮೇಲೆ. ಹಠಕ್ಕೆ ಯಾಕೆ ಜೀವ ಕೊಡ್ತೀರಿ? ಬದಲಿಗೆ ಜೀವಂತ ಮನುಷ್ಯನಿಗೆ ಅವನ ಆಸೆ, ನಂಬಿಕೆಗಳಿಗೆ ಬೆಲೆ ಕೊಡಿ. ಇದ್ದಾಗ್ಲೂ ನೆಮ್ಮದಿ ಕೊಡ್ಲಿಲ್ಲ, ಹೋದ್ಮೇಲೂ ನೆಮ್ಮದಿ ಕೊಡ್ಲಿಲ್ಲ ಅಂತ ಆಗ್ಬಾರ್ದು ಅಲ್ವಾ? ಹೆಂಡತಿ ಮಕ್ಕಳು ನೆಮ್ಮದಿ ಕಿತ್ಕೊಂಡು ಆಸ್ತಿನ ಬಿಟ್ಟು ಹೋಗ್ತಿರೋ, ಬದಲಿಗೆ ನೆಮ್ಮದಿ ಕೊಟ್ಟು ಹೋಗ್ತಿರೋ? ಪಾರ್ವತಿ, ದೇವ್ರ ಮನೆ ಬಾಗಿಲು ತೆಗ್ದಿದ್ದೀನಿ. ಅಮ್ಮನವ್ರ ಮೇಲಿನ ನಂಬಿಕೆಯಿಂದ ನಾನು ಬಾಗಿಲು ತೆಗೆದಿದ್ದಲ್ಲ. ಹೆಂಡತಿ ಮಗಳ ನಂಬಿಕೆನ ನಾನು ಗೌರವಿಸ್ತೀನಿ. ಗಂಡನಾಗಿ, ತಂದೆಯಾಗಿ ಈ ನಿರ್ಧಾರ, ಭಕ್ತನಾಗಿ ಅಲ್ಲ. ದೇವಿ